ಪರ್ಫೆಕ್ಟಾಗಿ ಸರಿಯಾದ ಅಳತೆಯಲ್ಲಿ ನಾನಿವತ್ತು ರೇಷನ್ ಅಕ್ಕಿಯಿಂದ ಸಂಡಿಗೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಯಾರೆಲ್ಲ ಹೊಸಬ್ರು ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನಾನಿವಾಗ ರೇಷನ್ ಅಕ್ಕಿಯಿಂದ ಸಂಡಿಗೆಯನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಎಣ್ಣೆಯಲ್ಲಿ ಹಾಕಿ ಕರೆದ್ಬಿಟ್ಟು ನಾನಿವಾಗ ತೋರಿಸ್ತಿದ್ದೀನಿ. ಹೇಗೆ ಹೂವು ಅರಳ್ದಂಗೆ ಅರಳುತ್ತಿದೆ, ಎಷ್ಟೊಂದು ಚೆನ್ನಾಗಿ ಬಂದಿದೆ. ನೀವು ಇದೇ ಥರನಾಗಿ ಸಂಡಿಗೆಯನ್ನು ಮಾಡಬೇಕಾ? ಹಾಗಾದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಿಮಗೆಲ್ಲ ಕರೆಕ್ಟಾಗಿ ಮೆಜರ್ಮೆಂಟ್ ಅಳತೆಯಲ್ಲಿ ನಾನು ತೋರಿಸ್ತಿದ್ದೇನೆ. ನೋಡಿ, ಎಷ್ಟೊಂದು ಕ್ರಿಸ್ಪಿಯಾಗಿ ಬಂದಿದೆ. ನಾನು ಸುನೀತಾ, ವೆಲ್ಕಮ್ ಟು ಶ್ರೇಯಾಸ್ ಕುಕಿಂಗ್ ಚಾನಲ್. ನಾನಿಲ್ಲಿ 1 kg ಅಳತೆಯಲ್ಲಿ ರೇಷನ್ ಅಕ್ಕಿ ಅಂದರೆ ಸೊಸೈಟಿ ಅಕ್ಕಿಯನ್ನು ತೆಗೆದುಕೊಂಡಿದ್ದೀನಿ. ನೀವು ಅಕ್ಕಿಯನ್ನು ಯಾವುದಾದ್ರೂ ಬೌಲ್ ಅಥವಾ ಈ ಥರನಾದ ಪಾತ್ರೆಯಲ್ಲಿ ಅಳತೆ ಮಾಡಿ ಕರೆಕ್ಟಾಗಿ ನೀವು ತೆಗೆದುಕೊಳ್ಳಿ. ಅಂದರೆ ನೀರನ್ನು ಕರೆಕ್ಟ್ ಅಳತೆಯಲ್ಲಿ ನೀವು ಹಾಕ್ಬೋದು. ನಾನು ಈ ಪಾತ್ರೆಯ ಪ್ರಕಾರ ಅಳತೆಯನ್ನು ತೆಗೆದುಕೊಂಡಿದ್ದೀನಿ. ಇವಾಗ ಒಂದು ದೊಡ್ಡ ಪಾತ್ರೆಗೆ ನಾನು ಅಕ್ಕಿಯನ್ನು ಹಾಕಿ ಅದಕ್ಕೆ ನೀರನ್ನು ಹಾಕಿ ಚೆನ್ನಾಗಿ ತೊಳಿತಾ ಇದ್ದೀನಿ. ನೀವು 2 ದಿನ ಈ ಅಕ್ಕಿಯನ್ನು ಚೆನ್ನಾಗಿ ನೀರಿನಲ್ಲಿ ನೆನೆಸಿ ಇಡಬೇಕು. ನೀವು ಬೆಳಗ್ಗೆ ಮತ್ತು ರಾತ್ರಿ ನೀರನ್ನು ಚೇಂಜ್ ಮಾಡಿ ಅಕ್ಕಿಯನ್ನು ತೊಳೆದು ಇಡಬೇಕು. ನೀವು ಹಾಗೆ ಕಂಟಿನ್ಯೂ ಆಗಿ ಅಕ್ಕಿಯನ್ನು ಇಟ್ಟರೆ ಅಕ್ಕಿ ವಾಸನೆ ಬರುತ್ತೆ. ಹಾಗಾಗಿ ಬೆಳಗ್ಗೆ ಒಂದು ಸಲ, ರಾತ್ರಿ ಒಂದು ಸಲ ನೀವು 2 ದಿನಗಳ ಕಾಲ ಚೆನ್ನಾಗಿ ತೊಳಿತಾ ಇರಬೇಕು, ನೀರನ್ನು ಚೇಂಜ್ ಮಾಡಿ. ಅಕ್ಕಿ ಎಲ್ಲ 2 ದಿನ ಚೆನ್ನಾಗಿ ನೆನಿಬೇಕು. ನಾನಿವಾಗ 3 ಸಲ ಚೆನ್ನಾಗಿ ವಾಶ್ ಮಾಡ್ತಾ ಇದ್ದೀನಿ. ಇದರಲ್ಲಿರುವಂತಹ ಧೂಳು ಎಲ್ಲ ಚೆನ್ನಾಗಿ ಹೋಗಿ ನೀರೆಲ್ಲ ಕ್ಲಿಯರ್ ಆಗಬೇಕು. ಅಲ್ಲಿ ತನಕ ನೀವು ಅಕ್ಕಿಯನ್ನು ಚೆನ್ನಾಗಿ ತೊಳೆದು ನೀರನ್ನು ಹಾಕಿ ನೆನೆಯಲಿಕ್ಕೆ ಇಡ್ತಿದ್ದೀನಿ. ಬೆಳಗ್ಗೆ ನಾನು ಸುಮಾರು ಒಂದು 9 ರಿಂದ 10 ಗಂಟೆಯ ಒಳಗೆ ಈ ಅಕ್ಕಿಯನ್ನು ತೊಳೆದು ನೆನೆಯಲಿಕ್ಕೆ ಇಟ್ಟಿದ್ದೀನಿ. ಮತ್ತು ನಾನು ರಾತ್ರಿ ನೀರನ್ನು ಚೇಂಜ್ ಮಾಡಿ ತೊಳೆದು ಮತ್ತು ನೆಕ್ಸ್ಟ್ ಡೇ ಬೆಳಗ್ಗೆ ಮತ್ತು ರಾತ್ರಿ ಕೂಡ ತೊಳೆದು ಇಡ್ತಿದ್ದೀನಿ. ನೋಡಿ, ನಾವು ಪದೇ ಪದೇ ಈ ಥರ ಚೆನ್ನಾಗಿ ತೊಳೆದ್ರೆ ಅಕ್ಕಿ ತುಂಬಾ ಬೆಳ್ಳಗೆ ಬರುತ್ತೆ. 2 ದಿನ ಆದಮೇಲೆ ನಾನು 3ನೇ ದಿನ ಬೆಳಗ್ಗೆ ಇವಾಗ ಮಿಕ್ಸಿ ಮಾಡ್ತಿದ್ದೀನಿ. ನಾವು ಸಂಡಿಗೆ ಇಡ್ತೀವಲ್ಲ, ಅವತ್ತಿನ ದಿನ ಬೆಳಗ್ಗೆ ಮಿಕ್ಸಿ ಮಾಡ್ತಿದ್ದೀನಿ. ಅದೇ ಕೊಳಗದ ಸೇಮ್ ಅಳತೆಯಲ್ಲಿ ನಾನು ಅರ್ಧದಷ್ಟು ನೀರನ್ನು ತೆಗೆದುಕೊಂಡಿದ್ದೀನಿ. ಯಾವ ಕಪ್ ಅಥವಾ ಬೌಲಲ್ಲಿ ನೀವು ಅಕ್ಕಿಯನ್ನು ತೆಗೆದುಕೊಂಡಿರ್ತೀರಲ್ಲ ಅದರ ಅರ್ಧದಷ್ಟು ನೀವು ನೀರನ್ನು ಹಾಕಿ ಈ ಅಕ್ಕಿಯನ್ನು ರುಬ್ಕೋಬೇಕು. ಸುಮಾರು ಬೆಳಗ್ಗೆ ಒಂದು 6 ಗಂಟೆಗೆ ನಾನು ಈ ಅಕ್ಕಿಯನ್ನು ರುಬ್ತಿದ್ದೀನಿ. ನೀವು ನೈಟ್ ರುಬ್ಬಿಟ್ಟಾದರೂ ಮಲಗ್ಬೋದು, ನಿಮಗೆ ಬೆಳಗ್ಗೆ ಈಸಿ ಆಗಲಿಕ್ಕೆ. ನೋಡಿ, ಈ ಥರ ಹಿಟ್ಟು ಬಂದಿದೆ. ಸರಿಯಾದ ವಿಧಾನದಲ್ಲಿ ನಾನು ಹೇಳ್ತಾ ಇದ್ದೀನಿ. ನೀವು ದೋಸೆ ಹಿಟ್ಟನ್ನು ರುಬ್ತಿರಲ್ಲ ಆ ಥರ ಸರಿಯಾಗಿ ರುಬ್ಕೋಬೇಕು. ನೋಡಿ, ಈ ಥರ ಲೈನ್ ಹಾಕಿದರೆ ಅದು ಆ ಕಡೆ ಈ ಕಡೆ ಹೋಗಬಾರ್ದು. ಹಿಟ್ಟು ಗಟ್ಟಿಯಾಗಿ ಒಂದೇ ಸೈಡು ನಿಲ್ಲಬೇಕು. ಇವಾಗ ಹಿಟ್ಟನ್ನು ಒಂದು ಪಾತ್ರೆಗೆ ನಾನು ಹಾಕ್ತಿದ್ದೀನಿ. ಅದೇ ಥರ ಉಳಿದಂತಹ ಅಕ್ಕಿಯನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕಿ ನೀರನ್ನು ಹಾಕಿ ನಾನು ರುಬ್ತಿದ್ದೀನಿ. ನಾನು ಈ ಸಂಡಿಗೆಯನ್ನು ಚಕ್ಕಲಿ ಒತ್ತಳು ಅದರಲ್ಲಿ ಮಾಡ್ತಿದ್ದೀನಿ. ನೀವು ಆಯಿಲ್ ಕವರಲ್ಲೂ ಕೂಡ ಈ ಸಂಡಿಗೆಯನ್ನು ಮಾಡ್ಕೋಬೋದು. ಅದು ಮಾತ್ರ ಕ್ವಿಕ್ಕಾಗಿ ಬೇಗ ಆಗುತ್ತೆ. ನೋಡಿ, ಉಳಿದಂಥ ನೀರನ್ನೆಲ್ಲ ಹಾಕಿ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ನೀರನ್ನು ನಾನು ಇಟ್ಟಿದ್ದೀನಿ. ಆಮೇಲೆ ಮಿಕ್ಸಿ ಮಾಡಿಕೊಂಡು ಅದೇ ಜಾರ್ಗೆ ಆ ನೀರನ್ನು ಹಾಕಿ ಅಲ್ಲಾಡಿಸಿ ಹಿಟ್ಟಿಗೆ ಹಾಕಿದರೆ ಮುಗೀತು. ಈ ಬೇಸಿಗೆಯಲ್ಲಿ ಮಾಡುವಂತಹ ಎಲ್ಲ ರೆಸಿಪಿಗಳನ್ನು ನಾನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ದಯವಿಟ್ಟು ನೋಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಉಳಿದಂಥ ನೀರನ್ನು ನಾನು ಮಿಕ್ಸಿ ಜಾರ್ಗೆ ಹಾಕಿ ಇದಕ್ಕೆ ಹಾಕ್ತಿದ್ದೀನಿ. ಕರೆಕ್ಟಾಗಿ ಅರ್ಧ ಬೌಲ್ನಷ್ಟು ನಾನು ನೀರನ್ನು ಇದಕ್ಕೆ ಸೇರಿಸಿ ಈ ಅಕ್ಕಿಯನ್ನು ರುಬ್ಬಿಟ್ಟಿದ್ದೀನಿ. ನೆಕ್ಸ್ಟ್ ನಾವು ಇವಾಗ ಸರಿಯಾದ ಅಳತೆಯನ್ನು ಮಾಡಿ ನಾನು ತೋರಿಸ್ತಾ ಇದ್ದೀನಿ. ಹಿಟ್ಟನ್ನು ರುಬ್ಬಿದ ನಂತರ ಯಾವ ಬೌಲಲ್ಲಿ ನಾನು ಅಕ್ಕಿಯನ್ನು ತೆಗೆದುಕೊಂಡಿರ್ತೀನಲ್ಲ ಅದೇ ಅಳತೆಯಲ್ಲಿ ನಾನು ಹಿಟ್ಟನ್ನು ಅಳತೆ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಯಾವುದರಲ್ಲಿ ನಾವು ಅಕ್ಕಿಯನ್ನು ಹಾಕಿ ತೋರಿಸಿದ್ನಲ್ಲ ಅದರಲ್ಲಿ ಸೇಮ್ ಹಿಟ್ಟನ್ನು ನಾನು ಮೆಜರ್ಮೆಂಟ್ ಮಾಡಿಬಿಟ್ಟು ಇಲ್ಲಿ ತೋರಿಸ್ತಾ ಇದ್ದೀನಿ. ಇವಾಗ ಅದನ್ನು ಕೂಡ ಒಂದು ಪಾತ್ರೆಗೆ ನಾನು ಸೇರಿಸ್ತಿದ್ದೀನಿ. ಅಳತೆ ಪ್ರಕಾರ ನಿಮಗೆ ಗೊತ್ತಾಗಲಿ ಅಂತ ನಾನು ಅಳತೆ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಸರಿಯಾಗಿ 1.5 ಪಾತ್ರೆದಷ್ಟು ನಾನು ಹಿಟ್ಟು ರೆಡಿಯಾಗಿದೆ. ಇವಾಗ ಇದನ್ನು ಕೂಡ ಒಂದು ಪಾತ್ರೆಗೆ ನಾನು ಸೇರಿಸ್ತಾ ಇದ್ದೀನಿ. ಇವಾಗ ಸಂಡಿಗೆ ಮಾಡಲಿಕ್ಕೆ ಒಂದು ದೊಡ್ಡ ಪಾತ್ರೆಯನ್ನು ನಾನಿಲ್ಲಿ ತೆಗೆದುಕೊಳ್ತಾ ಇದ್ದೀನಿ. ಅದೇ ಸೇಮ್ ಮೆಜರ್ಮೆಂಟಲ್ಲಿ ನಾನು 1.5 ಅಷ್ಟು ಹಿಟ್ಟಾಗಿದೆ, ಅದರ ಡಬಲು
3ರಷ್ಟು ನಾನು ನೀರನ್ನು ಹಾಕ್ತಿದ್ದೀನಿ. ನಿಮಗೆ 1 ಬೌಲ್ನಷ್ಟು ಹಿಟ್ಟಾದರೆ ನೀವು 2 ಬೌಲ್ನಷ್ಟು ನೀರನ್ನು ಹಾಕಬೇಕು. ಇವಾಗ 1.5 ಹಿಟ್ಟಾಗಿದೆ, ಅದನ್ನು ಡಬಲ್ ಮಾಡಿ ನಾನು 3ರಷ್ಟು ನೀರನ್ನು ಹಾಕ್ತಿದ್ದೀನಿ. ಸರಿಯಾಗಿ 3 ಬೌಲ್ನಷ್ಟು ನೀರನ್ನು ಹಾಕಿ ಅದಕ್ಕೆ 2 ಟೇಬಲ್ ಸ್ಪೂನ್ನಷ್ಟು ನಾನು ಉಪ್ಪನ್ನು ಹಾಕ್ತಿದ್ದೀನಿ. ನಾನಿಲ್ಲಿ ಟಾಟಾ ಸಾಲ್ಟ್ ಉಪ್ಪನ್ನು ಬಳಸಿದ್ದೀನಿ. ಹಾಗೆ ನಿಮ್ಮ ಮನೆಯಲ್ಲಿ ಮುದ್ದೆ ಕೋಲು ಇದ್ದರೆ ಮುದ್ದೆ ಕೋಲಲ್ಲೇ ಈ ಸಂಡಿಗೆಯನ್ನು ತಿರುಗಲಿಕ್ಕೆ ತಗೊಳ್ಳಿ. ನಾನಿಲ್ಲಿ ಒಂದು ಕಟ್ಟಿಗೆ ಸೌಟನ್ನು ತೆಗೆದುಕೊಂಡಿದ್ದೀನಿ. ಇವಾಗ ನೀರು ಚೆನ್ನಾಗಿ ಕಾದಿದೆ. ಇವಾಗ ಹಿಟ್ಟನ್ನು ನಾನು ಹಾಕ್ತಿದ್ದೀನಿ. ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಈ ನೀರಿಗೆ ಹಿಟ್ಟನ್ನು ಸೇರಿಸ್ತಿದ್ದೀನಿ. ಹಾಗೆ ನಿಧಾನವಾಗಿ ನಾವು ತಿರುಗ್ತಾ ಇರಬೇಕು. ಒಬ್ಬರು ಹೆಲ್ಪ್ ಮಾಡೋರಿದ್ದರೆ ನಿಮಗೆ ತುಂಬಾ ಈಸಿ ಆಗುತ್ತೆ. ನಾನು ಹಿಟ್ಟನ್ನು ಹಾಕ್ತಿದ್ದೆ, ನಮ್ಮ ಮನೆಯವರು ಈ ಸಂಡಿಗೆ ಹಿಟ್ಟನ್ನು ತಿರುಗುತ್ತಿದ್ದಾರೆ. ಈ ಅಕ್ಕಿ ಸಂಡಿಗೆಯನ್ನು ಸುಮಾರು 4-5 ವರ್ಷ ಇಟ್ಟರು ಯಾವುದೇ ರೀತಿಯಾಗಿ ಹುಳ ಹತ್ತೋದಿಲ್ಲ, ಕೆಡುವುದಿಲ್ಲ, ಅಷ್ಟೊಂದು ಚೆನ್ನಾಗಿ ಬರುತ್ತೆ. ಹಾಗೆ ನಮ್ಮ ಚಾನಲಲ್ಲಿ ಕುಂಬಳಕಾಯಿ ಸಂಡಿಗೆ, ಹಾಗೆ ಬಳಕಾಯಿ, ಆಲೂಗಡ್ಡೆ ಚಿಪ್ಸು ಮತ್ತು ಅಕ್ಕಿ ಸಂಡಿಗೆ ಎಲ್ಲ ವಿಧವಾದ ಸಂಡಿಗೆ ರೆಸಿಪಿಗಳನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ಪ್ಲೇಲಿಸ್ಟಲ್ಲಿ ಸಂಡಿಗೆ ರೆಸಿಪಿ ಅಂತ ಇದೆ, ದಯವಿಟ್ಟು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಈ ಥರ ಕೈ ಬಿಡಲಾರ್ದಂಗೆ ಚೆನ್ನಾಗಿ ತಿರುಗ್ತಾ ಇರಬೇಕು. 1 ಟೇಬಲ್ ಸ್ಪೂನಷ್ಟು ನಾನು ಅಜ್ವಾನವನ್ನು ಹಾಕ್ತಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಇವಾಗ ಸೇರಿಸ್ತಿದ್ದೀನಿ. ನೋಡಿ ಇವಾಗೆಲ್ಲ ಚೆನ್ನಾಗಿ ನಾವು ತಿರುಗ್ತಾ ಇರಬೇಕು. ಯಾವುದೇ ರೀತಿಯಾಗಿ ಗಂಟಿರಲಾರ್ದಂಗೆ ಈ ಥರ ಚೆನ್ನಾಗಿ ತಿರುಗಬೇಕು. 2 ಟೇಬಲ್ ಸ್ಪೂನಷ್ಟು ಉಪ್ಪು, 1 ಟೇಬಲ್ ಸ್ಪೂನಷ್ಟು ಅಜ್ವಾನ, 1 ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲಾದರೂ ಒಂದು ಸಣ್ಣ ಸಣ್ಣ ಗಂಟಿದ್ರೆ ನಡೆಯುತ್ತೆ. ನೋಡಿ ನೀವು ಬೇಗ ಮಾಡಿಕೊಂಡ್ರೆ ಬಿಸಿಲು ಜಾಸ್ತಿ ಬರೋದ್ರೊಳಗೆ ನೀವು ಸಂಡಿಗೆಯನ್ನು ಮಾಡ್ಕೋಬೋದು. ನೀವು ಲೇಟಾಗಿ ಈ ಥರ ಸಂಡಿಗೆ ಹಿಟ್ಟನ್ನು ಮಾಡಿಕೊಂಡ್ರೆ ಆರಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ನಾನು ಹಿಟ್ಟನ್ನು ಮಾಡಿ ಸುಮಾರು 3/4 ಗಂಟೆಯಿಂದ 1 ಗಂಟೆ ತನಕ ಆರಲಿಕ್ಕೆ ಬಿಡ್ತಿದ್ದೀನಿ. ಆವಾಗ ಚೆನ್ನಾಗಿ ಗಟ್ಟಿಯಾಗುತ್ತೆ. ನೀವು ಸಂಡಿಗೆ ಇಡಲಿಕ್ಕೆ ಬಹಳನೇ ಚೆನ್ನಾಗಿ ಬರುತ್ತೆ. ಈ ಥರ ಚೆನ್ನಾಗಿ ಗಟ್ಟಿ ಆಗಬೇಕು, ಅಲ್ಲಿ ತನಕ ಈ ಥರ ತಿರುಗಬೇಕು. ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಒಂದು 2ರಿಂದ 3 ನಿಮಿಷಗಳ ಕಾಲ ಒಂದು ಪ್ಲೇಟನ್ನು ಮುಚ್ಚಿ ಹಾಗೆ ಇಟ್ಟ ನಂತರ ಇವಾಗ ಓಪನ್ ಮಾಡಿ ನಾನು ತೋರಿಸ್ತಿದ್ದೀನಿ. 1 ಗಂಟೆ ಬಿಟ್ಟ ನಂತರ ಇವಾಗ ಸಂಡಿಗೆ ಇಡಲಿಕ್ಕೆ ಈ ಹಿಟ್ಟನ್ನು ತೋರಿಸ್ತಿದ್ದೀನಿ. ನೋಡಿ 2 ಚಕ್ಕಳಿ ಒತ್ತಳನ್ನು ತೆಗೆದುಕೊಂಡು ನಾನು ಈ ಸಂಡಿಗೆಯನ್ನು ಮಾಡ್ತಿದ್ದೀನಿ. ಇದರಲ್ಲಿರುವಂತಹ ಸ್ಟಾರ್ ಪ್ಲೇಟನ್ನು ತೆಗೆದುಕೊಂಡು ನಾನು ಇದಕ್ಕೆ ಹಾಕಿ ಇವಾಗ ಇದಕ್ಕೆ ಹಿಟ್ಟನ್ನು ತುಂಬ್ತಿದ್ದೀನಿ. ನೀವು ಆರಲಿಕ್ಕೆ ಸ್ವಲ್ಪ ಟೈಮ್ ಬಿಟ್ಟರೆ ಚೆನ್ನಾಗಿ ಗಟ್ಟಿಯಾಗುತ್ತೆ. ಇಲ್ಲಾದರೆ ತುಂಬಾ ಮೆತ್ತಗಾತಂದರೆ ನಿಮಗೆ ಸಂಡಿಗೆ ಇಡಲಿಕ್ಕೆ ಸರಿಯಾಗಿ ಬರೋದಿಲ್ಲ. ನೋಡಿ ಇವಾಗ ಇದನ್ನು ಕ್ಲೋಸ್ ಮಾಡಿ ಸಂಡಿಗೆಯನ್ನು ಮಾಡಿ ನಾನು ತೋರಿಸ್ತಿದ್ದೀನಿ. ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ. ನೀವು ಎಣ್ಣೆ ಕವರಲ್ಲಿ ಕೂಡ ಹಾಕಿ ಮಾಡ್ಬೋದು, ಅದನ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಇದರ 3 ಪಟ್ಟು ಹಿಟ್ಟು ಜಾಸ್ತಿ ಇಡುತ್ತೆ ಆಯಿಲ್ ಕವರ್, ಅದರಲ್ಲೂ ಕೂಡ ಹಾಕಿ ನೀವು ಕ್ವಿಕ್ಕಾಗಿ ಮಾಡ್ಕೋಬೋದು. ನೀವು 9ರಿಂದ 10 ಗಂಟೆ ಒಳಗಡೆ ಸಂಡಿಗೆ ಇಡಬೇಕು. ಬಿಸಿಲು ಜಾಸ್ತಿ ಬರುತ್ತೆ, ಹಾಗಾಗಿ ನೀವು ಬೇಗ ಹಿಟ್ಟನ್ನು ಮಾಡಿಕೊಂಡ್ರೆ ಆರಲಿಕ್ಕೆ ಟೈಮ್ ಹಿಡಿಯುತ್ತೆ. 2 ದಿನ ಚೆನ್ನಾಗಿ ನೀರಲ್ಲಿ ನೆನೆಸಿ ಆಮೇಲೆ ಮಿಕ್ಸಿ ಮಾಡಿಕೊಂಡು ಕರೆಕ್ಟ್ ಅಳತೆಯಲ್ಲಿ ನೀರನ್ನು ಹಾಕಿ ನೀವು ಈ ಥರ ಸಂಡಿಗೆ ಮಾಡ್ಕೊಂಡ್ರೆ ಫೇಲ್ ಆಗುವಂಥ ಚಾನ್ಸಸ್ಸೇ ಇರೋದಿಲ್ಲ. ನೋಡಿ ಎಷ್ಟೊಂದು ಬೆಳ್ಳಗೆ ಬಂದಿದೆ, ಎಷ್ಟೊಂದು ಚೆನ್ನಾಗಿ ಕರೆಕ್ಟಾಗಿ ಮೆಜರ್ಮೆಂಟಲ್ಲೇ ಬಂದಿದೆ. ನೀವು ಕೂಡ ಇದೇ ರೀತಿಯಾಗಿ ಟ್ರೈ ಮಾಡಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋತಿರಲ್ಲ. ಎಲ್ಲ ಥರದ ಪ್ರಸಾದ ರೆಸಿಪಿಗಳನ್ನು ಹಾಗೆ ಎಲ್ಲ ಥರದ ಉತ್ತರ ಕರ್ನಾಟಕದ ರೆಸಿಪಿಗಳನ್ನು ನಾನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ದಯವಿಟ್ಟು ನೋಡಿ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೋಡಿ 1 kg ಅಳತೆಯಲ್ಲಿ ಇಷ್ಟೊಂದು ಸಂಡಿಗೆ ಆಗಿದೆ. ನೀವು ಕೂಡ ಇದೇ ಥರನಾಗಿ ಮಾಡಿಕೊಂಡು ಸಂಡಿಗೆಯನ್ನು ಈ ಬೇಸಿಗೆಯಲ್ಲಿ ಮಾಡಿಕೊಂಡು ತಿನ್ನಿ. 2 ದಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿದ ನಂತರ ನಾನು ಇವಾಗ ತೋರಿಸ್ತಿದ್ದೀನಿ. 2 ದಿನ ಚೆನ್ನಾಗಿ ಒಣಗಿಸಿ ಬಿಸಿಲಲ್ಲಿ. ನೋಡಿ ಎಷ್ಟು ಸಂಡಿಗೆ ಆಗಿದೆ. ಇವಾಗ ಒಂದು ಕರೆದ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ ನೀವು ಕೂಡ ಇದೇ ರೀತಿಯಾಗಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಪ್ಪದೇ ತಿಳಿಸಿ. ಮತ್ತೆ ನಾನು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ವಾಚಿಂಗ್ ಫಾರ್ ಮೈ ವಿಡಿಯೋಸ್, ಕೀಪ್ ಶ್ರೇಯಾಸ್ ಕುಕಿಂಗ್ ಚಾನಲ್. ಥ್ಯಾಂಕ್ ಯು.